ನಮಸ್ಕಾರ ಎಲ್ರಿಗೂ, ವೆಲ್ಕಮ್ ಟು KBC ಟೈಮ್ಸ್. ಸೊ ನಾವಿವತ್ತು June 1 ರಿಲೇಟೆಡು ಮೋಸ್ಟ್ ಇಂಪಾರ್ಟೆಂಟು ಒನ್ ಲೈನರ್ಸ್ ಕರೆಂಟ್ ಅಫೇರ್ಸ್ನ ಡಿಸ್ಕಸ್ ಮಾಡ್ಕೊಳ್ಳೋಣ. ಸೊ ನಿನ್ನೆ ಮಾಡ್ಕೊಂಡಿರುವಂಥ ಕರೆಂಟ್ ಅಫೇರ್ಸು ಬಂದ್ಬಿಟ್ಟು ಸ್ಪೈಡರ್ ಡಯಾಗ್ರಾಮ್ ಎಲ್ಲ ಯೂಸ್ ಮಾಡ್ಕೊಂಡಿದ್ವಿ. ಬಟ್ ತುಂಬ ಜನ ಕಮೆಂಟ್ ಸೆಕ್ಷನಲ್ಲೂ ಕಮೆಂಟ್ ಮಾಡಿ ಹೇಳಿದಿದ್ರೆ ಇದೇ ಥರ ಒನ್ ಲೈನರೇ ಕಂಟಿನ್ಯೂ ಮಾಡ್ಕೊಳ್ಳಿ ಅಂತ. ಸೊ ಅದಕ್ಕೆ ಒನ್ ಲೈನರೇ ಕಂಟಿನ್ಯೂ ಮಾಡ್ಕೊಳ್ಳೋಣ. ಇವತ್ತಿನ ಟಾಪಿಕ್ ಬಂದ್ಬಿಟ್ಟು ನಾವು ಸೆಲ್ಸ್ ಬಗ್ಗೆ ನೋಡ್ಕೊಳ್ಳೋಣ. ಎಸ್ಪೆಷಲಿ ನಮಗೆ ಪ್ಲಾಂಟ್ ಸೆಲ್ಲು ಮತ್ತು ಆ್ಯನಿಮಲ್ ಸೆಲ್ಲು. ಸೊ ನಮಗೆ ಬಯಾಲಜಿ ಪೋರ್ಷನ್ನ ನಾವು ನೋಡ್ಕೊಳ್ಬೇಕು ಅಂತಂದರೆ ತುಂಬ ಇಂಪಾರ್ಟೆಂಟ್ ಆಗಿರುತ್ತೆ. ಎಸ್ಪೆಷಲಿ ಜನರಲ್ ಸೈನ್ಸ್ ಈ ಟಾಪಿಕ್ನ ತೊಗೊಂಡ್ರೆ ಅದರಲ್ಲಿ ಬಯಾಲಜಿ ಪೋರ್ಷನ್ ಅಂತೂ ತುಂಬ ಇಂಪಾರ್ಟೆಂಟ್ ಆಗಿರುತ್ತೆ. ಯಾಕೆಂತಂದರೆ ಫಿಸಿಕ್ಸು ಮತ್ತು ಕೆಮಿಸ್ಟ್ರಿಗಳಿಂದ ಅಪ್ಲಿಕೇಶನ್ ಬೇಸ್ಡ್ ಕ್ವೆಶನ್ಸ್ ಕೇಳ್ತಾ ಇರ್ತಾರೆ. ಎಕ್ಸಾಂಪಲ್ ಫಿಸಿಕ್ಸ್ ಕಡೆಯಿಂದ ಏನಾದ್ರು ಆಗಿದ್ದಿದ್ರೆ ನಮಗೆ ಇಸ್ರೋದು ಮಿಸೈಲ್ಸು PSLV ಆ ಥರದ್ದು ಕ್ವೆಶನ್ಸ್ ಎಲ್ಲ ಕೇಳ್ತಾ ಇರ್ತಾರೆ. ಈಗ ಕೆಮಿಸ್ಟ್ರಿ ಅಂತ ಹೇಳ್ಬಿಟ್ಟು ತೊಗೊಂಡ್ರೆ ನಾವು ಕಾಮನ್ ಸಾಲ್ಟಿಗೆ ಏನು ಹೆಸರು ಹೇಳ್ತೀವಿ ಆ ಥರದ್ದೆಲ್ಲ ಕ್ವೆಶನ್ಸ್ ಕೇಳ್ತಾ ಇರ್ತಾರೆ. ಇಲ್ಲಾಂದರೆ ಮೆಡಿಸಿನ್ ರಿಲೇಟೆಡ್ ಏನಾದ್ರು ಕೇಳ್ತಾ ಇರ್ತಾರೆ. ಬಟ್ ಬಯಾಲಜಿ ಅಂತ ಹೇಳಿ ಬಂದ ತಕ್ಷಣ ನೊಬೆಲ್ ಪ್ರೈಸ್ ವಿನ್ ಆಗಿರೋ ರಿಲೇಟೆಡ್ ಟಾಪಿಕ್ ಏನಾದರೂ ಕೇಳ್ತಾರೆ. ಇಲ್ಲ ಅಂತಂದರೆ ಬಯಾಲಜಿ ರಿಲೇಟೆಡ್ ಟಾಪಿಕ್ಸು ಕೆಲವೊಂದು ಇಂಪಾರ್ಟೆಂಟ್ ಟಾಪಿಕ್ಸ್ ಇರ್ತವೆ. ಅದರಲ್ಲಿ ಬಂದ್ಬಿಟ್ಟು ಪ್ಲಾಂಟ್ ಸೆಲ್ಲು ಮತ್ತು ಆ್ಯನಿಮಲ್ ಸೆಲ್ಲು ಏನು ಡಿಫ್ರೆನ್ಸ್ ಇರುತ್ತೆ ಆ ಥರದ ಕ್ವೆಶನ್ಸ್ ಕೇಳ್ತಾ ಇರ್ತಾರೆ. ಸೊ ಅದಕ್ಕೆ ನಾವು ಆ ಟಾಪಿಕ್ನ ಕಂಪ್ಲೀಟಾಗಿ ಲಾಸ್ಟಲ್ಲಿ ಕವರ್ ಮಾಡ್ಕೊಳ್ಳೋಣ ಸಪ್ರೇಟ್ ಪೇಜಲ್ಲಿ. ಸೊ ಈ ವಿಡಿಯೋನು ಕೂಡ ಸ್ವಲ್ಪ ತುಂಬ ದೊಡ್ಡದಾಗಿರುತ್ತೆ. ಎಕ್ಸ್ಟ್ರಾ ಇನ್ಫಾರ್ಮೇಷನ್ ಏನೇನಿರುತ್ತೆ ಅದನ್ನೆಲ್ಲದು ಕೂಡ ನೀವು ಕೂಡ ನೋಟ್ ಮಾಡ್ಕೊತಾರೆ. ನಿಮಗೆ ನೋಟ್ಸು PDFಸು ಬೇಕು ಅಂತಂದರೆ ನೀವು ಇಲ್ಲಿ ಕೊಟ್ಟಿರೋಂಥ ನಂಬರಿಗೆ ನೀವು ವಾಟ್ಸಪ್ ಮಾಡ್ಕೊಂಡಿರ್ಬೋದು. ಹೊಸಬರಾಗಿದ್ದರೆ ಚಾನಲ್ನ ಸಬ್ಸ್ಕ್ರೈಬ್ ಮಾಡೋದನ್ನ ಮರೆಗೆ ಹೋಗ್ಬಿಡಿ. ಅದೇ ಥರ ನೀವು ಬೆಲ್ ಐಕನ್ನು ಕೂಡ ಪ್ರೆಸ್ ಮಾಡ್ಕೊಂಡಿರಿ. ಲೇಟೆಸ್ಟ್ ವೀಡಿಯೋಸ್ ನೋಟಿಫಿಕೇಶನ್ ನಿಮಗೆ ಸಿಗ್ತಾ ಇರುತ್ತೆ. ಸೊ ವಿಡಿಯೋ ಸ್ಟಾರ್ಟ್ ಮಾಡ್ಕೊಳ್ಳೋಕ್ಕಿಂತ ಮುಂಚೆ ಏನು ಅಂತಂದರೆ ಇವಾಗ ನೆಕ್ಸ್ಟು ಮತ್ತೆ KS ಕಾಲ್ ಆಗ್ತಾಯಿದೆ. ಸೊ ಪ್ರಾಬಬ್ಲಿ ಗೊತ್ತಿರೋ ಪ್ರಕಾರ 400+ ಪೋಸ್ಟ್ಗೆ ಏನೋ ಕಾಲ್ ಫಾರ್ಮ್ ಮಾಡ್ತೀವಿ ಅಂತ ಹೇಳ್ಬಿಟ್ಟು ಹೇಳ್ತಾ ಇದ್ದಾರೆ. ಅದರ ರಿಲೇಟೆಡ್ ಡಿಸ್ಕಷನಲ್ಲಿದೆ. ಪ್ರಾಬಬ್ಲಿ ಈಗ ಜುಲೈಯಲ್ಲಿ ಕಾಲ್ ಫಾರ್ಮ್ ಮಾಡಬಹುದು ಅಂತ ಹೇಳ್ಬಿಟ್ಟು ಹೇಳ್ತಾ ಇರ್ತಾರೆ. ಸೊ ಜುಲೈಯಲ್ಲಿ ಏನಾದರೂ ಮಾಡ್ತಾಯಿದ್ರೆ ನಮಗೆ ಸೆಪ್ಟೆಂಬರ್ ಅಕ್ಟೋಬರ್ ಟೈಮಲ್ಲಿ ಪ್ರಿಲಿಮ್ಸ್ ಇಡುವಂಥ ಚಾನ್ಸಸ್ಸು ಇರುತ್ತೆ. ಬಟ್ ಅದ್ರ ಬಗ್ಗೆ ಮತ್ತೆ ನೆಕ್ಸ್ಟ್ ಅಪ್ಡೇಟ್ಸ್ ನೋಡ್ಕೊಳ್ಳೋಣ. ಸೊ ಇವಾಗಲಿಂದನೇ ನೀವು ಪ್ರಿಪೇರ್ ಆಗ್ತಾಯಿದ್ರೆ ನಿಮಗೆ ಸ್ವಲ್ಪ ಈಸಿ ಆಗ್ತಾ ಇರುತ್ತೆ. ಲಾಸ್ಟ್ ಮೂಮೆಂಟಲ್ಲಿ ಸ್ಕಿಪ್ ಮಾಡೋಂಥದ್ದು ಚಾನ್ಸಸ್ಸು ಇರುತ್ತೆ. ಸೊ ಕರೆಂಟ್ ಅಫೇರ್ಸ್ ನೋಡ್ಕೊಳ್ಳೋಣ. ಈಸ್ಟು ಈಸ್ ಮೈಕ್ರೋಸ್ಕೋಪಿಕ್ ಫಾರ್ಮು. ಸೊ ಈಸ್ಟು ಯಾವುದರ ಮೈಕ್ರೋಸ್ಕೋಪಿಕ್ ಫಾರ್ಮು ಅಂತ ಕೇಳ್ಬಿಟ್ರೆ ಅದು ಫಂಗಸ್ಸಿನ ಮೈಕ್ರೋಸ್ಕೋಪಿಕ್ ಫಾರ್ಮು. ಸೊ ನೋಡಿ, ಫಂಗಸ್ ಅಂತ ಹೇಳಿ ಬಂದ ತಕ್ಷಣ ನಮಗೆಲ್ಲರಿಗೂ ಗೊತ್ತು, ಇವಾಗಲೇ ಕಲರ್ ಫಂಗಸ್ ಬಂದುಬಿಟ್ಟಿದ್ದಾವೆ. ಸೊ ಫಸ್ಟು ಬಂದ್ಬಿಟ್ಟು ನಮಗೆ ಇಲ್ಲಿ ಬ್ಲ್ಯಾಕ್ ಫಂಗಸ್ ಬಂತು. ಬ್ಲ್ಯಾಕ್ ಫಂಗಸ್ ಬಂದಮೇಲೆ ನಮಗೆ ವೈಟ್ ಫಂಗಸ್ ಬಂತು. ವೈಟ್ ಫಂಗಸ್ ಬಂದಮೇಲೆ ಇವಾಗ ಯೆಲ್ಲೋ ಫಂಗಸ್ ಕೂಡ ರಿಪೋರ್ಟ್ ಆಗಿದೆ ರೀಸೆಂಟಾಗಿ. ಮತ್ತು ಈ ಬ್ಲ್ಯಾಕ್ ಫಂಗಸ್ಸು ವೈಟ್ ಫಂಗಸ್ ಇವೆಲ್ಲ ಚಿಕ್ಕ ಮಕ್ಕಳಲ್ಲೂ ಕೂಡ ಬರ್ತಿರೋವಂಥದ್ದು ಚಾನ್ಸಸ್ಸು ತುಂಬ ಕಾಣ್ತಾ ಇದ್ದಾವೆ. ಸೊ ಅದಕ್ಕೋಸ್ಕರ ನಾವು ಈ ಫಂಗಸ್ ಅಂತ ಹೇಳಿ ಬಂದ ತಕ್ಷಣ ಅದರಲ್ಲಿ ಈಸ್ಟ್ ಅನ್ನೋದು ತುಂಬ ಇಂಪಾರ್ಟೆಂಟು. ಸೊ ಈಸ್ಟು ಯಾವುದಕ್ಕೆ ಯೂಸ್ ಮಾಡ್ಕೊತೀವಿ? ಈಸ್ಟನ್ನ ನೋಡಿ ನಾವು ಎಥನಾಲ್ ಪ್ರೊಡಕ್ಷನಲ್ಲಿ ಯೂಸ್ ಮಾಡ್ಕೊತಾ ಇರ್ತೀವಿ. ಈಸ್ಟನ್ನ ಎಥನಾಲ್ ಪ್ರೊಡಕ್ಷನಲ್ಲಿ ಯೂಸ್ ಮಾಡ್ಕೊತಾ ಇರ್ತೀವಿ. ತುಂಬ ಇಂಪಾರ್ಟೆಂಟ್ ಪಾಯಿಂಟ್ ಇದು. ನೆಕ್ಸ್ಟು ಇನ್ನೊಂದು ಫಂಗಸ್ ರಿಲೇಟೆಡ್ಡೇ ಕ್ವೆಶನ್ ಇದೆ. ಅದೇ ಥರ ನಾವು ಯಾವ ಫಂಗಸ್ನ ಚೀಸ್ನ ಪ್ರೊಡಕ್ಷನ್ ಮಾಡೋದ್ರಲ್ಲಿ ಯೂಸ್ ಮಾಡ್ಕೊತೀವಿ ಅಂತ ಕೇಳಿದ್ರೆ ಅದಕ್ಕೆ ಆನ್ಸರು ಮೌಲ್ಡ್ಸ್ ಆಗುತ್ತೆ. ಸೊ ನಾವು ಯೂಸ್ ಮಾಡ್ಕೊಳ್ಳೋವಂಥದ್ದು ಚೀಸ್ ಮ್ಯಾನುಫ್ಯಾಕ್ಚರ್ ಪ್ರೊಡಕ್ಷನ್ ಮಾಡ್ಕೊಳ್ಳೋದಕ್ಕೆ ಮೌಲ್ಡ್ಸ್ ಯೂಸ್ ಮಾಡ್ಕೊತೀವಿ. ಅದೇ ಎಥನಾಲ್ ನಾವು ಪ್ರೊಡಕ್ಷನ್ ಮಾಡ್ಕೊಳ್ಳೋದಕ್ಕೆ ನಾವು ಯೂಸ್ ಮಾಡ್ಕೊಳ್ಳೋವಂಥದ್ದು ಏನು ಅಂತಂದರೆ ನಮಗೆ ಈಸ್ಟು. ಓಕೆ, ಸೊ ಈಸ್ಟನ್ನು ಇದರಲ್ಲಿ ಪ್ರೊಡಕ್ಷನಲ್ಲಿ ಯೂಸ್ ಮಾಡ್ಕೊತಾ ಇರ್ತೀವಿ. ನೆಕ್ಸ್ಟು ಒನ್ ಹೆಲ್ತ್. ಸೊ ಈ ಒನ್ ಹೆಲ್ತ್ ಅನ್ನೋದನ್ನ ನಾವು ರೀಸೆಂಟಾಗಿ ತುಂಬ ಜಾಸ್ತಿ ನೋಡ್ಕೊಂಡಿದ್ದೀವಿ ನ್ಯೂಸಲ್ಲಿ. ಮತ್ತು ರಿಪೀಟೆಡಾಗಿ ಆಲ್ಮೋಸ್ಟ್ 2 ತಿಂಗಳಿಂದ ನ್ಯೂಸಲ್ಲಿ ಇದ್ದೇ ಇದೆ ಇದು. ಸೊ ಇಂಪಾರ್ಟೆಂಟ್ ಆಗುತ್ತೆ. ಯಾವುದು ರಿಲೇಟೆಡ್ ಇದೆ ಅಂತಂದರೆ ಇದು ವರ್ಲ್ಡ್ ಹೆಲ್ತ್ ಆರ್ಗನೈಸೇಷನ್. ಸೊ ಈಗ ಒನ್ ಹೆಲ್ತ್ ರಿಲೇಟೆಡ್ ಪಾಯಿಂಟ್ಸು ಏನೇನು ನಾವು ನೋಡ್ಕೊಳ್ಳೋಣ. ಸೊ ಒನ್ ಹೆಲ್ತ್ ಯಾವುದಕ್ಕೋಸ್ಕರ ಬಂದಿರೋವಂಥದ್ದು ಅಂತಂದರೆ ಇದು ನೋಡಿ ಹೆಲ್ತ್ ರಿಲೇಟೆಡ್ಡು. ಯಾಕಂತಂದರೆ ಹೆಸರೇ ಹೇಳ್ತಾ ಇದೆ ಒನ್ ಹೆಲ್ತ್ ಅಂತ. ಬಟ್ ಒನ್ ಹೆಲ್ತ್ ಅಂತಂದರೆ ಏನಾಗುತ್ತೆ? ಇದು ನೋಡಿ ಝೂನಾಟಿಕ್ ಡಿಸೀಸ್ ಅಂತ ನಾವೇನು ಕರಿತೀವಿ, ಆ ಡಿಸೀಸ್ಗಳನ್ನ ಇನ್ವೆಸ್ಟಿಗೇಟ್ ಮಾಡಬೇಕು. ಅದಕ್ಕೆ ಒಂದು ಹೈ ಲೆವೆಲ್ ಪ್ಯಾನಲ್ನ ಸೆಟಪ್ ಮಾಡ್ಕೊಂಡಿದ್ದಾರೆ ಒನ್ ಹೆಲ್ತ್ಗೋಸ್ಕರ. ಇವಾಗ ಸರಿ, ಝೂನಾಟಿಕ್ ಡಿಸೀಸ್ ಅಂತಂದ್ರೇನು? ಝೂನಾಟಿಕ್ ಡಿಸೀಸ್ ಬಗ್ಗೆ ನಾವು ಮುಂಚೆನೇ ನೋಡ್ಕೊಂಡಿದ್ದೀವಿ. ಏನು ಅಂತಂದರೆ ಇದು ಪ್ರಾಣಿಗಳಿಂದ ಮನುಷ್ಯರಿಗೆ ಬರುವಂಥ ಡಿಸೀಸು. ಆ್ಯನಿಮಲ್ಸಿಂದ ಹ್ಯೂಮನ್ಸಿಗೆ ಬರುವಂಥದ್ದು, ಪ್ರಾಣಿಗಳಿಂದ ಮನುಷ್ಯರಿಗೆ ಬರುವಂಥ ಡಿಸೀಸ್ಗೆ ನಾವು ಝೂನಾಟಿಕ್ ಡಿಸೀಸ್ ಅಂತ ಹೇಳ್ಬಿಟ್ಟು ಕರಿತೀವಿ. ಸೊ ಈಗ ಝೂನಾಟಿಕ್ ಡಿಸೀಸ್ಗೆ ಎಕ್ಸಾಂಪಲ್ ಯಾವುದು ನಾವು ನೋಡ್ಕೋಬೋದು ಅಂತಂದರೆ ಮೇರ್ಸ್ ಆಗುತ್ತೆ, ಎಬೋಲಾ, ಅದಾದಮೇಲೆ ಝೀಕಾ, ಕೊರೋನಾ ವೈರಸ್ಸು, ಇವೆಲ್ಲದೂ ಕೂಡ ಏನು ಝೂನಾಟಿಕ್ ಡಿಸೀಸ್ ಅಂತ ಹೇಳ್ಬಿಟ್ಟು ಕರಿತೀವಿ. ಅಂತಂದರೆ ಪ್ರಾಣಿಗಳಲ್ಲಿ ಬಂದಿತ್ತು, ಬಟ್ ಅವುಗಳಿಂದ ಯಾವುದೋ ಮೀನ್ಸಲ್ಲಿ ಹ್ಯೂಮನ್ಸ್ಗೂ ಕೂಡ ಎಂಟರ್ ಆಗಿದೆ ಅಂತ. ಸೊ ಒನ್ ಹೆಲ್ತಿಂದು ಫಿಲಾಸಫಿ ಏನಿದೆ ಅಂತಂದರೆ ಮೇಯ್ನಾಗಿ ಒಂದು ಗ್ಲೋಬಲ್ ಆ್ಯಕ್ಷನ್ ಪ್ಲ್ಯಾನ್ ಮಾಡ್ಕೊಳ್ಳೋವಂಥದ್ದು. ಇಡೀ ವರ್ಲ್ಡಿಗೆ ಒಂದು
ಆ್ಯಕ್ಷನ್ ಪ್ಲ್ಯಾನ್ ಮಾಡ್ಕೊಳ್ಳೋವಂಥದ್ದು. ಯಾವುದರ ರಿಲೇಟೆಡು ಅಂತಂದರೆ ಎಲ್ಲ ಥರದ್ದು ಝೂನಾಟಿಕ್ ಡಿಸೀಸ್ಗಳ ಸರ್ವೇಲೆನ್ಸ್ನ ಮಾಡಿಕೊಂಡು ಅದನ್ನು ಯಾವ ಥರ ನಾವು ಟ್ಯಾಕಲ್ ಮಾಡ್ಕೋಬೇಕು ಅಂತ ಹೇಳ್ಬಿಟ್ಟು ಒಂದು ಆ್ಯಕ್ಷನ್ ಪ್ಲ್ಯಾನ್ನ ಮಾಡ್ಕೊಳ್ಳೋವಂಥದ್ದು. ಇದನ್ನು ವರ್ಲ್ಡ್ ಹೆಲ್ತ್ ಆರ್ಗನೈಸೇಷನ್ನು ಇದನ್ನು ಒನ್ ಹೆಲ್ತ್ ಇನಿಷಿಯೇಟಿವ್ನ ಸ್ಟಾರ್ಟ್ ಮಾಡ್ಕೊಂಡಿದೆ. ಅದಕ್ಕೋಸ್ಕರ ಒಂದು ಹೈ ಲೆವೆಲ್ ಪ್ಯಾನಲ್ಲು ಕೂಡ ಸೆಟಪ್ ಮಾಡ್ಕೊಂಡಿದೆ. ಎಲ್ಲ ಝೂನಾಟಿಕ್ ಡಿಸೀಸ್ನ ಇವರು ಇನ್ವೆಸ್ಟಿಗೇಟ್ ಎಲ್ಲ ಮಾಡ್ಕೊಂಡಿರಬೇಕು ಅಂತ. ಸೊ ಈ ಥರ ಇನ್ವೆಸ್ಟಿಗೇಟ್ ಮಾಡಿಕೊಂಡ್ರೆ ಏನಾಗುತ್ತೆ ಅಂತಂದರೆ ನಮ್ಗೆ ಗೊತ್ತಾಗುತ್ತೆ ಎಲ್ಲೆಲ್ಲಿ ಏನೇನು ಪ್ರಾಬ್ಲಮ್ಸ್ ಇರುತ್ತೆ, ಎಲ್ಲೆಲ್ಲಿಂದ ಬರೋಂಥ ಚಾನ್ಸಸ್ ಇರುತ್ತೆ, ಅದನ್ನು ನಾವು ಯಾವ ಥರ ಚೇಂಜಸ್ ಮಾಡ್ಕೊಬೇಕು ಅಂತ. ಯಾಕಂತಂದರೆ ಸುಮಾರು ವರ್ಷಗಳ ಮುಂಚೆ ನಾವು ನೋಡ್ಕೋಬೇಕು ಅಂತಂದರೆ ಆ ಟೈಮಲ್ಲಿ ಗ್ಲೋಬಲೈಸೇಷನ್ ಆಗಿರಲಿ, ಇಂಡಸ್ಟ್ರಿಯಲೈಸೇಷನ್ ಇವೆಲ್ಲ ಅಷ್ಟೊಂದು ತುಂಬ ಜಾಸ್ತಿ ಇರ್ತಾ ಇರಲಿಲ್ಲ. ಸೊ ಯಾವ ಥರ ನಾವು ಎನ್ವೈರ್ಮೆಂಟ್ನ ಹಾಳು ಮಾಡ್ತಾಯಿದ್ದೀವಿ, ಆ ಥರ ಎನ್ವೈರ್ಮೆಂಟಲ್ಲಿರೋ ಸ್ಪೀಷೀಸಲ್ಲೂ ಕೂಡ ಸ್ವಲ್ಪ ಚೇಂಜಸ್ ಆಗಿಬಿಟ್ಟು ಆ ಡಿಸೀಸು ಟ್ರಾನ್ಸ್ಮಿಟ್ ಆಗ್ತಾಯಿದ್ದಾವೆ. ಸೊ ಅದೇ ಹೇಳೋ ಮಾತಿದ್ರಲ್ಲಿ. ನೆಕ್ಸ್ಟು, ಯಾವ ಕಮಿಟಿ ಸರ್ಪ್ಲಸ್ ಡಿಸ್ಟ್ರಿಬ್ಯೂಷನ್ ಪಾಲಿಸಿನ ರೆಕಮೆಂಡ್ ಮಾಡಿದೆ? ಯಾವ ಕಮಿಟಿ ಇದನ್ನು ರೆಕಮೆಂಡ್ ಮಾಡಿರೋದು ಅಂತ ಹೇಳ್ಬಿಟ್ಟು ಕೇಳ್ತಾರೆ. ಎಕಾನಮಿ ರಿಲೇಟೆಡ್ ಕ್ವೆಶನ್ ಇದು. ಸೊ ಯಾವ ಕಮಿಟಿ ರೆಕಮೆಂಡ್ ಮಾಡಿರೋದು ಅಂತಂದರೆ ನಮಗೆ ಬಿಮಲ್ ಜಲನ್ ಕಮಿಟಿ. ಸೊ ಬಿಮಲ್ ಜಲನ್ ಕಮಿಟಿ 2019 ರೆಕಮೆಂಡ್ ಮಾಡಿತ್ತು ಸರ್ಪ್ಲಸ್ ಡಿಸ್ಟ್ರಿಬ್ಯೂಷನ್ ಪಾಲಿಸಿ. ಏನಿದು ಸರ್ಪ್ಲಸ್ ಅಂತಂದರೆ ಎಕ್ಸ್ಟ್ರಾ ಪ್ರಾಫಿಟ್, ಆಯಿತಾ. ಸೊ ಈಗ ನೀವು 100 ರೂಪಾಯಿಗೆ ಒಂದು ಪೆನ್ ತೊಗೊಂಡಿದ್ದೀರ ಅಂತ ಅಂದ್ಕೊಳ್ಳೋಣ ಎಕ್ಸಾಂಪಲ್ಲು. ಸೊ ನೀವು ಅದನ್ನು 110 ರೂಪಾಯಿಗೆ ಮಾರಬೇಕು ಅಂತ ಇರ್ತೀರ, ಅಂತಂದರೆ 10 ರೂಪಾಯಿ ಪ್ರಾಫಿಟ್ ಬರಬೇಕು ಅಂತ ಆಗ್ಬಿಟ್ಟು ನೀವು ಅಂದ್ಕೊಂಡಿರ್ತೀರ. ಬಟ್ ಅದು ಏನಾಗುತ್ತೆ ಅಂತಂದರೆ ಅದು ನಿಮಗೆ ಪ್ರಾಫಿಟ್ಟು ಇವಾಗ 130 ರೂಪಾಯಿ ಬಂದಿದೆ. ಸೊ ನಿಮಗೆ ಬೇಕಾಗಿರೋದು 10 ಎಕ್ಸ್ಟ್ರಾ, ಬಟ್ ಎಕ್ಸ್ಟ್ರಾ ಬಂದಿರೋದು 20. ಇದು ಎಕ್ಸ್ಟ್ರಾನ ಸರ್ಪ್ಲಸ್ ಅಂತ ಆಗ್ಬಿಟ್ಟು ಕರಿತೀವಿ. ಅದನ್ನು ಸರ್ಪ್ಲಸ್ ಅಂತ ಆಗ್ಬಿಟ್ಟು ಕರಿತೀವಿ. ಅಂತಂದರೆ ಎಕ್ಸ್ಟ್ರಾ ಪ್ರಾಫಿಟ್ಟು ಅದನ್ನು ಸರ್ಪ್ಲಸ್ ಅಂತ ಆಗ್ಬಿಟ್ಟು ಕರಿಬೋದು ಲೇಮನ್ ಟರ್ಮ್ಸಲ್ಲಿ. ಸೊ ಈ ಥರದ್ದು ಬಂದಿರೋವಂಥದ್ದು ಏನು ಸರ್ಪ್ಲಸ್ ಇರುತ್ತೆ ಅದರ ಡಿಸ್ಟ್ರಿಬ್ಯೂಷನ್ ಪಾಲಿಸಿ ಅಂತ. ಯಾವುದರಲ್ಲಿ ಸರ್ಪ್ಲಸ್ಸು ಅಂತಂದರೆ ರಿಸರ್ವ್ ಬ್ಯಾಂಕ್ ಆಫ್ ಇಂಡಿಯಾಗೆ ಬಂದಿರೋಂಥ ಸರ್ಪ್ಲಸ್ಸು, ಎಕ್ಸ್ಟ್ರಾ ಏನು ಸರ್ಪ್ಲಸ್ ಬಂದಿರುತ್ತಲ್ಲ ಅದನ್ನು ಗೌರ್ಮೆಂಟಿಗೆ ಕೊಡಬೇಕು ಅಂತ. ಸರಿ, ಇವಾಗ ರಿಸರ್ವ್ ಬ್ಯಾಂಕ್ ಆಫ್ ಇಂಡಿಯಾಗೆ ಯಾವ ಥರ ಸರ್ಪ್ಲಸ್ಸು ಅಥವಾ ಎಕ್ಸ್ಟ್ರಾ ಬರುತ್ತೆ ಅಂತಂದರೆ ಫಾರಿನ್ ಕರೆನ್ಸಿ ಅಸೆಟ್ಸ್ ಇರುತ್ತೆ. ಇದನ್ನು ಬರ್ಕೊಳ್ಳಿ, ಫಾರಿನ್ ಕರೆನ್ಸಿ ಅಸೆಟ್ಸು. ಅದಾದಮೇಲೆ ಲೋಕಲ್ ರುಪೀಸ್ ಏನು ಹೋಲ್ಡಿಂಗಲ್ಲಿ ಇಟ್ಟಿರುತ್ತೆ. ಯಾವುದು ರಿಲೇಟೆಡ್ಡು ಅಂತಂದರೆ ಇದು ಸೆಕ್ಯೂರಿಟೀಸು ಮತ್ತು ಬಾಂಡ್ಸ್ ರಿಲೇಟೆಡ್ಡು, ಅದರಿಂದ ಬರುತ್ತೆ ಸರ್ಪ್ಲಸ್ಸು. ನೆಕ್ಸ್ಟ್ ನಾವು ನೋಡಬೇಕು ಅಂತಂದರೆ ಮ್ಯಾನೇಜ್ಮೆಂಟ್ ಕಮಿಷನು. ಯಾವುದರಲ್ಲಿ ಅಂತಂದರೆ ಬಾರೋಯಿಂಗು, ಸ್ಟೇಟ್ ಬಾರೋಯಿಂಗು ಮತ್ತು ಸೆಂಟ್ರಲ್ ಗೌರ್ಮೆಂಟ್ ಬಾರೋಯಿಂಗು. ಸೊ ಇದರಿಂದಾಗಿ ಏನಾಗುತ್ತೆ, ರಿಸರ್ವ್ ಬ್ಯಾಂಕ್ ಆಫ್ ಇಂಡಿಯಾಗೆ ಸರ್ಪ್ಲಸ್ ಬರ್ತಾ ಇರುತ್ತೆ. ಈ ಸರ್ಪ್ಲಸ್ನ ಗೌರ್ಮೆಂಟಿಗೆ ಡಿಸ್ಟ್ರಿಬ್ಯೂಟ್ ಮಾಡ್ಕೋಬೇಕು ಅಂತ ಹೇಳ್ಬಿಟ್ಟು ಹೇಳಿರೋವಂಥದ್ದೇ ಬಿಮಲ್ ಜಲನ್ ಕಮಿಟಿ. ಕಮಿಟಿ ಬಂದ್ಬಿಟ್ಟು ತುಂಬ ಇಂಪಾರ್ಟೆಂಟು. ಸೊ ಇದನ್ನು ನೆನ್ಪಿಟ್ಕೊಂಡಿರಿ, ಎಕಾನಮಿ ರಿಲೇಟೆಡು. ನೆಕ್ಸ್ಟು, ಪ್ರಿನ್ಸಿಪಲ್ಸ್ ಆ್ಯಂಡ್ ಗೈಡಿಂಗ್ ಕಮಿಟ್ಮೆಂಟ್ಸ್ ಟು ಓವರ್ಕಮ್ ದ ಚಾಲೆಂಜಸ್ ಪೋಸ್ಡ್ ಬೈ ಕೋವಿಡ್-19. ಅಂತಂದರೆ ಕೋವಿಡ್-19ಇಂದ ಬಂದಿರೋವಂಥದ್ದು ಚಾಲೆಂಜಸ್ ಏನೇನಿದಾವಲ್ಲ ಅವನ್ನು ಡೀಲ್ ಮಾಡ್ಕೊಳ್ಳೋದಕ್ಕೋಸ್ಕರ ಒಂದು ಡಿಕ್ಲರೇಷನ್ನ ಸೈನ್ ಮಾಡ್ಕೊಂಡಿದ್ದಾರೆ. ಮೋಸ್ಟ್ ಇಂಪಾರ್ಟೆಂಟ್ ಕ್ವೆಶನ್ನು ರೋಮ್ ಡಿಕ್ಲರೇಷನ್ ಅಂತ ಹೇಳ್ಬಿಟ್ಟು ಕರೀತಾರೆ. ಸೊ ಇವಾಗ ನಾವು ಎಕ್ಸಾಮಲ್ಲಿ ನೀವು ಪ್ರೀವಿಯಸ್ ಇಯರ್ ಕ್ವೆಶನ್ಸ್ ಪೇಪರ್ ನೋಡಿದ್ರೆ ಅದರಲ್ಲಿ ಬಾನ್ ಕನ್ವೆನ್ಷನ್ ಆಗಿರ್ಬೋದು, ಇಲ್ಲ ಅಂತಂದರೆ ನಮಗೆ ರಾಮ್ಸಾರ್ ಕನ್ವೆನ್ಷನ್ನು, ಈ ಥರದ್ದು ಬೇರೆ ಬೇರೆ ಕನ್ವೆನ್ಷನ್ನು ಮತ್ತು ಡಿಕ್ಲರೇಷನ್ಸ್ಗಳನ್ನೆಲ್ಲದು ಕೂಡ ನಾವು ನೋಡ್ಕೊಂಡಿದ್ದೀವಿ. ಅದರಲ್ಲಿ ರೀಸೆಂಟಾಗಿ ಸೈನ್ ಆಗಿರುವಂಥದ್ದು ಅಂತಂದರೆ ಅದು ರೋಮ್ ಡಿಕ್ಲರೇಷನ್. ಈಗ ಫಸ್ಟ್ ಆಫ್ ಆಲ್ ರೋಮ್ ಡಿಕ್ಲರೇಷನ್ ಯಾವುದರ ರಿಲೇಟೆಡ್ಡು, ಇದು ನೋಡಿ ಕೋವಿಡ್-19 ರಿಲೇಟೆಡ್ ಅಂತ ಹೇಳ್ಬಿಟ್ಟು ನಾವು ನೋಡ್ಕೊಂಡಿದ್ವಿ. ಕಂಪ್ಲೀಟ್ ಡೀಟೇಲ್ಸ್ ನೋಡ್ಕೊಳ್ಳೋಣ. ಈ ರೋಮ್ ಡಿಕ್ಲರೇಷನ್ ಅಂತಂದರೆ ಏನಾಗುತ್ತೆ ಅಂತಂದರೆ ಈ G20 ದೇಶಗಳಿದಾವಲ್ಲ, ಸೊ ತುಂಬ ಸೊಫೆಸ್ಟಿಕೇಟೆಡು ಅಥವಾ ನಾವು ಹೇಳಬೇಕು ಅಂತಂದರೆ ತುಂಬ ಫಾರ್ವರ್ಡ್ ಇರುವಂಥದ್ದು, ಡೆವಲಪ್ಡ್ ಇರುವಂಥದ್ದು ಎಕಾನಮೀಸ್ಗಳಿವೆಲ್ಲದು G20 ಕಂಟ್ರೀಸು. ಸೊ G20 ಕಂಟ್ರೀಸು ರೀಸೆಂಟಾಗಿ ಒಂದು ಗ್ಲೋಬಲ್ ಹೆಲ್ತ್ ಸಮಿಟ್ನ ಆರ್ಗನೈಸ್ ಮಾಡ್ಕೊಂಡಿದ್ರು. ಇದಕ್ಕೆ ಚೇರ್ಪರ್ಸನ್ ಯಾರಾಗಿದ್ರು ಅಥವಾ ಚೇರ್ಮನ್ ದೇಶ ಯಾವುದಾಗಿತ್ತು ಅಂತಂದರೆ ಇಟಲಿ. ಅದಕ್ಕೋಸ್ಕರ ಇರುವಂಥದ್ದು ಇದು ರೋಮ್. ಈಗ ರಾಮ್ಸಾರ್ ಕನ್ವೆನ್ಷನ್ ಅಂತ ಹೇಳ್ಬಿಟ್ಟು ಸೈನ್ ಮಾಡ್ಕೊಂಡಿದ್ದಾರೆ ಅಂತಂದರೆ ರಾಮ್ಸಾರ್ ಇರುವಂಥದ್ದು ಎಲ್ಲಿ ಅಂತಂದರೆ ಇರಾನ್, ಕರೆಕ್ಟ್ ಅಲ್ವಾ. ಸೊ ಇರಾನಲ್ಲಿ ಏನೋ ಕಾನ್ಫರೆನ್ಸ್ ನಡೆದಿತ್ತು, ಅದಕ್ಕೋಸ್ಕರ ಆ ಥರ ನಡೆದಿತ್ತು. ಬಾನ್ ಕನ್ವೆನ್ಷನ್ ಅಂತಂದರೆ ನೆಕ್ಸ್ಟು ಬಾನಲ್ಲಿ ನಡೆದಿರುವಂಥದ್ದು. ಸೊ ಈ ಥರದ್ದು ಕನ್ವೆನ್ಷನ್. ಕ್ಯೋಟೋ ಪ್ರೋಟೋಕಾಲ್ ಅಂತಂದರೆ ಕ್ಯೋಟೋಲ್ಲಿ ನಡೆದಿರುವಂಥದ್ದು, ಆ ಥರದ್ದಿರುತ್ತೆ. ಅದೇ ಥರ ರೋಮ್ ಡಿಕ್ಲರೇಷನ್ನ ರೀಸೆಂಟಾಗಿ ಸೈನ್ ಮಾಡ್ಕೊಂಡಿದ್ದಾರೆ. ಯಾವುದಕ್ಕೋಸ್ಕರ ಅಂತಂದರೆ ಈಗ ಪ್ಯಾಂಡಮಿಕ್ ಇದೆಯಲ್ಲ, ಈ ಪ್ಯಾಂಡಮಿಕ್ನ ಅಡ್ರೆಸ್ ಮಾಡ್ಕೋಬೇಕು ಅಂತ, ಈ ಪ್ಯಾಂಡಮಿಕ್ಕಿಂದ ಬಂದಿರೋಂಥ ಚಾಲೆಂಜಸ್ನ ಅಡ್ರೆಸ್ ಮಾಡ್ಕೋಬೇಕು ಅಂತ ಹೇಳ್ಬಿಟ್ಟು ಇದರಲ್ಲಿ ಏನು ಮಾಡ್ಕೊಂಡಿದ್ದಾರೆ, ಅವರೇ ಕೆಲವೊಂದು ಪ್ರಿನ್ಸಿಪಲ್ಸು ಮತ್ತು ಗೈಡ್ಲೈನ್ಸ್ನ ಇಟ್ಕೊಂಡಿದ್ದಾರೆ. ಏನೇನು ಕೋವಿಡ್-19ಇಂದ ಚಾಲೆಂಜಸ್ ಬಂದಿದೆ ವರ್ಲ್ಡಲ್ಲಿ, ಅದನ್ನು ಯಾವ ಥರ ನಾವು ಓವರ್ಕಮ್ ಮಾಡ್ಕೋಬೇಕು ಅಂತ. ಸೊ ಇದರಲ್ಲಿ ಕೆಲವೊಂದು ಫೀಚರ್ಸ್ ಇದ್ದಾವೆ. ಈ ಫೀಚರ್ಸ್ನ ನೀವು ಹೆಲ್ತ್ ರಿಲೇಟೆಡ್ ಟಾಪಿಕ್ಸಲ್ಲಿ ಆರಾಮಾಗಿ ಯೂಸ್ ಮಾಡ್ಕೊಂಡಿರ್ಬೋದು.
ಫಸ್ಟ್ ಒನ್ ಏನು ಅಂತಂದರೆ ಇರುವಂಥ ಹೆಲ್ತ್ ಇನ್ಫ್ರಾಸ್ಟ್ರಕ್ಚರಿಗೆ ಸಪೋರ್ಟ್ ಕೊಡಬೇಕು. ಇರುವಂಥ ಹೆಲ್ತ್ ಇನ್ಫ್ರಾಸ್ಟ್ರಕ್ಚರ್ ಏನಿದೆಯಲ್ಲ ಅದಕ್ಕೆ ಸಪೋರ್ಟ್ ಕೊಡಬೇಕು, ಅದನ್ನು ಇನ್ನೂ ಎನ್ಹ್ಯಾನ್ಸ್ ಮಾಡಬೇಕು. ಅದ್ರ ಜೊತೆಗೆ ಏನು ಮಾಡಬೇಕು ಅಂತಂದರೆ ಗ್ಲೋಬಲ್ ರೆಸ್ಪಾನ್ಸು ತುಂಬ ಸ್ಟ್ರಾಂಗ್ ಆಗಿರಬೇಕು. ಅದ್ರ ಜೊತೆಗೆ ಹೆಲ್ತ್ ಪಾಲಿಸಿಗಳೆಲ್ಲ ಏನೇನು ಮಾಡ್ಕೊತೀವಿ ಅದು ಎಲ್ಲರಿಗೂ ಫೋಕಸ್ ಮಾಡ್ಕೊಂಡಿರಬೇಕು. ಕೆಲವರಿಗಷ್ಟೇ ಫೋಕಸ್ ಮಾಡ್ಕೊಂಡಿರ್ತಾರೆ ಅಂತಲ್ಲ, ಕಂಪ್ಲೀಟ್ ಎಲ್ಲ ಸೊಸೈಟಿಗೂ ಫೋಕಸ್ ಮಾಡ್ಕೋಬೇಕು. ಎಲ್ಲ ಪಾಲಿಸೀಸಲ್ಲೂ ಕೂಡ ಹೆಲ್ತ್ ರಿಲೇಟೆಡ್ ಆಸ್ಪೆಕ್ಟ್ಸ್ ಇರಲೇಬೇಕು. ಅಂತಂದರೆ ಇವಾಗ ಹೆಲ್ತ್ ರಿಲೇಟೆಡ್ ಒಂದು ಸ್ಕೀಮ್ ಮಾಡಿದ್ದಾರೆ ಅಂತ ಹೇಳಿದ ತಕ್ಷಣ ಬರೀ ಹೆಲ್ತ್ ರಿಲೇಟೆಡ್ ಅಷ್ಟೇ ಫೋಕಸ್ ಮಾಡ್ಕೋಬೇಕು, ಅಲ್ಲಷ್ಟೇ ಅಂತಲ್ಲ. ಎನ್ವೈರ್ಮೆಂಟ್ ರಿಲೇಟೆಡ್ ಯಾವುದೋ ಒಂದು ಸ್ಕೀಮ್ ಮಾಡಿದ್ದಾರೆ, ಅದರಲ್ಲೂ ಕೂಡ ಹೆಲ್ತ್ ರಿಲೇಟೆಡ್ ಆಸ್ಪೆಕ್ಟ್ ಇರಲೇಬೇಕು. ಎಕ್ಸಾಂಪಲ್ ಎನ್ವೈರ್ಮೆಂಟ್ ಇಂಪ್ಯಾಕ್ಟ್ ಅಸೆಸ್ಮೆಂಟ್ ಅಂತ ಹೇಳ್ಬಿಟ್ಟು ಏನು ಮಾಡ್ತೀವಿ, ಅದು ಕೂಡ ಹೆಲ್ತ್ ರಿಲೇಟೆಡ್. ಏನು ಹೆಜಾರ್ಡ್ಸ್ ಆಗುತ್ತೆ, ಈಗ ಏನಾದ್ರು ಮೈನಿಂಗ್ ಮಾಡಿದ್ರೆ ಅದರಿಂದ ಅಲ್ಲಿ ಸುತ್ತಮುತ್ತ ಇರೋವಂಥ ಏರಿಯಾಗಳಿಗೆ ಏನು ಎಫೆಕ್ಟ್ ಆಗುತ್ತೆ. ಅದೇ ಥರ ಡ್ಯಾಮ್ ಕನ್ಸ್ಟ್ರಕ್ಟ್ ಮಾಡಬೇಕು ಅಂತಂದರೆ ಸುತ್ತಮುತ್ತ ಏರಿಯಾ ಇರೋರಿಗೆ ಯಾವ ಥರ ಎಫೆಕ್ಟ್ ಆಗುತ್ತೆ, ಎನ್ವೈರ್ಮೆಂಟಿಗೆ ಯಾವ ಥರ ಎಫೆಕ್ಟ್ ಆಗುತ್ತೆ, ಅಕ್ವಾಟಿಕ್ ಸ್ಪೀಸೀಸಿಗೆ ಯಾವ ಥರ ಎಫೆಕ್ಟ್ ಆಗುತ್ತೆ, ಆ ಥರದ್ದು ಓವರಾಲ್ ಆಗಿ ಎಲ್ಲ ಅಪ್ರೋಚಸಲ್ಲೂ ಕೂಡ ಹೆಲ್ತ್ ರಿಲೇಟೆಡ್ ನಾವು ಡಿಸ್ಕಸ್ ಮಾಡ್ಕೊಳ್ಳೇಬೇಕು ಅಂತ. ಅದ್ರ ಜೊತೆಗೆ ಇನ್ನೊಂದೇನು ಮಾಡ್ಕೋಬೇಕು ಅಂತಂದರೆ ವರ್ಲ್ಡಲ್ಲಿ ಹೆಲ್ತ್ ಇನ್ಫ್ರಾಸ್ಟ್ರಕ್ಚರ್ಗೆ ಇನ್ವೆಸ್ಟ್ಮೆಂಟ್ ಮಾಡ್ಕೋಬೇಕು ಅಂತ. ಇಡೀ ವರ್ಲ್ಡಲ್ಲಿನ ಹೆಲ್ತ್ ಇನ್ಫ್ರಾಸ್ಟ್ರಕ್ಚರಲ್ಲಿ ಇನ್ವೆಸ್ಟ್ಮೆಂಟ್ ಮಾಡ್ಕೋಬೇಕು ಅಂತ ಹೇಳ್ಬಿಟ್ಟು ಇವರು ಹೇಳ್ತಾ ಇರೋವಂಥದ್ದು. ಸೊ ಇವೆಲ್ಲ ಪಾಯಿಂಟ್ಸ್ನ ನೀವು ಹೆಲ್ತ್ ರಿಲೇಟೆಡ್ ಆನ್ಸರ್ ರೈಟಿಂಗು ಎಸ್ಸೆಗಳಲ್ಲಿ ಆರಾಮಾಗಿ ಯೂಸ್ ಮಾಡ್ಕೊತಾ ಇರಬೇಕು. ರೋಮ್ ಡಿಕ್ಲರೇಷನ್ ಅನ್ನೋದನ್ನ ನೆನ್ಪಿಟ್ಕೊಂಡಿರಿ, ರೀಸೆಂಟಾಗಿ ಬಂದಿರೋವಂಥದ್ದು, ಮೋಸ್ಟ್ ಇಂಪಾರ್ಟೆಂಟು. ಗ್ಲೋಬಲ್ ಮಿನಿಮಮ್ ಟ್ಯಾಕ್ಸು. ಸೊ ಗ್ಲೋಬಲ್ ಮಿನಿಮಮ್ ಟ್ಯಾಕ್ಸು ಇದು ಯಾವುದರ ರಿಲೇಟೆಡ್ ಆಗಿದೆ? ಇದು ನೋಡಿ, ಗ್ಲೋಬಲ್ ಮಿನಿಮಮ್ ಟ್ಯಾಕ್ಸ್ ಬಂದ್ಬಿಟ್ಟು ಕಾರ್ಪೊರೇಟ್ ಟ್ಯಾಕ್ಸು. ಏನಿದೆ ಅಂತಂದರೆ ಇದು ಗ್ಲೋಬಲ್ ಮಿನಿಮಮ್ ಟ್ಯಾಕ್ಸು ಯುನೈಟೆಡ್ ಸ್ಟೇಟ್ಸ್ ಆಫ್ ಅಮೆರಿಕಾ ಅಥವಾ US ರೀಸೆಂಟಾಗಿ ಹೇಳಿದೆ, ಇಡೀ ವರ್ಲ್ಡು ಒಂದು ಮಿನಿಮಮ್ ಟ್ಯಾಕ್ಸ್ ಇಟ್ಬಿಡಬೇಕು ಕಾರ್ಪೊರೇಟ್ಸಿಗೆ, ಅದನ್ನು ಗ್ಲೋಬಲ್ ಮಿನಿಮಮ್ ಟ್ಯಾಕ್ಸ್ ಅಂತ ಹೇಳ್ಬಿಟ್ಟು. ಸೊ ಇದು ಸುಮಾರು ಒಂದು 15% ಅಷ್ಟು ಇಟ್ಬಿಡಬೇಕು ಅಂತ ಹೇಳ್ಬಿಟ್ಟು ಹೇಳಿದೆ. ಬಟ್ ಇದರಿಂದ ಪ್ರಾಬ್ಲಮ್ಸು ಕೂಡ ಆಗುತ್ತೆ, ಯಾಕಂತಂದರೆ ಕೆಲವೊಂದು ಕಡೆ ಸ್ವಲ್ಪ ಜಾಸ್ತಿ ಇರುತ್ತೆ. ಅದ್ರ ಜೊತೆಗೆ ಟ್ಯಾಕ್ಸ್ ಕೊಡೋವಂಥದ್ದು ಆ ದೇಶಕ್ಕೆ ಸಂಬಂಧಪಟ್ಟಿರುವಂಥದ್ದು. ಓವರಾಲ್ ಆಗಿ ಮಾಡಿಬಿಟ್ರೆ ಅದೊಂಥರ ದೇಶದ್ದು ಸಾವರ್ನಿಟಿ ಇಶ್ಯೂಗೆ ಬಂದಿರೋ ಆಗುತ್ತೆ. ಬಟ್ ಇದನ್ನು ಸುಮಾರು ಆರ್ಗನೈಸೇಷನ್ನು ಸಪೋರ್ಟ್ ಮಾಡ್ತಾಯಿದೆ. ಎಕ್ಸಾಂಪಲು OECD, ಆರ್ಗನೈಸೇಷನ್ ಆಫ್ ಎಕನಾಮಿಕ್ ಕೋಆಪರೇಷನ್ ಆ್ಯಂಡ್ ಡೆವಲಪ್ಮೆಂಟು, ಅದಾದಮೇಲೆ IMF, ಅದಾದಮೇಲೆ G20 ಕಂಟ್ರೀಸು ಎಕನಾಮೀಸ್ಗಳೆಲ್ಲ ಏನೇನಿದಾವಲ್ಲ ಇವೆಲ್ಲದೂ ಕೂಡ ಇದನ್ನು ಸಪೋರ್ಟ್ ಮಾಡ್ತಾಯಿದೆ. ಬಟ್ GMT ಯಾವುದಕ್ಕೆ ರಿಲೇಟೆಡ್ ಟು ಈ ಗ್ಲೋಬಲ್ ಮಿನಿಮಮ್ ಟ್ಯಾಕ್ಸ್ ಅಂತಂದರೆ ಕಾರ್ಪೊರೇಟ್ಗೆ ಟ್ಯಾಕ್ಸ್ ಇರೋವಂಥದ್ದು ಅಂತ ಹೇಳ್ಬಿಟ್ಟು ನೆನ್ಪಿಟ್ಕೊಂಡಿರಿ. ನೆಕ್ಸ್ಟು ಪ್ರೊಟೆಕ್ಟೆಡ್ ಪ್ಲಾನೆಟ್ ರಿಪೋರ್ಟ್ 2020. ಸೊ ಪ್ರೊಟೆಕ್ಟೆಡ್ ಪ್ಲಾನೆಟ್ ರಿಪೋರ್ಟ್ 2020 ಯಾರು ರಿಲೀಸ್ ಮಾಡಿರೋದು ಅಂತಂದರೆ ಯುನೈಟೆಡ್ ನೇಷನ್ಸ್ ಎನ್ವೈರ್ಮೆಂಟ್ ಪ್ರೋಗ್ರಾಮ್ ಮತ್ತು IUCN ಇದನ್ನು ರಿಲೀಸ್ ಮಾಡಿರೋವಂಥದ್ದು, ಮೋಸ್ಟ್ ಇಂಪಾರ್ಟೆಂಟು. ಸೊ ಯಾವುದು ರಿಲೇಟೆಡ್ ಅಂತಂದರೆ ಈ ಪ್ರೊಟೆಕ್ಟೆಡ್ ಏರಿಯಾಸು, ಕನ್ಸರ್ವ್ಡ್ ಏರಿಯಾಸ್ಗಳೆಲ್ಲ ಏನೇನಿರುತ್ತಲ್ಲ ಅವುಗಳ ಸ್ಟೇಟಸ್ ಹೇಳೋವಂಥದ್ದು ಇದು. ನೆಕ್ಸ್ಟು ಮಲೇರ್ಕೋಟ್ಲಾ, ಇದು ತುಂಬ ನ್ಯೂಸಲ್ಲಿದೆ. ಇದು ಆ್ಯಕ್ಚುಲಿ ಈ ಮಲೇರ್ಕೋಟ್ಲಾ ಏನು ಅಂತಂದರೆ ಪಂಜಾಬಲ್ಲಿ ಹೊಸ ಡಿಸ್ಟ್ರಿಕ್ಟ್ನ ಕ್ರಿಯೇಟ್ ಮಾಡಿದ್ದಾರೆ. ಇವಾಗ ಸಡನ್ನಾಗಿ ವಿಡಿಯೋನ ಪಾಸ್ ಮಾಡಿ, ಕರ್ನಾಟಕದಲ್ಲಿ ರೀಸೆಂಟಾಗಿ ಕ್ರಿಯೇಟ್ ಮಾಡಿರೋವಂಥ ಹೊಸ ಡಿಸ್ಟ್ರಿಕ್ಟ್ ಯಾವುದು, ಆ ಡಿಸ್ಟ್ರಿಕ್ಟ್ ಹೆಸರನ್ನ ಹ್ಯಾಶ್ಟ್ಯಾಗಲ್ಲಿ ಕಮೆಂಟ್ ಸೆಕ್ಷನಲ್ಲಿ ಕಮೆಂಟ್ ಮಾಡಿ. ಮೋಸ್ಟ್ ಇಂಪಾರ್ಟೆಂಟ್ ಇದಂತೂ 100% KPSC ರಿಲೇಟೆಡ್ ಎಲ್ಲ ಎಕ್ಸಾಮ್ಸಲ್ಲೂ ಕೂಡ ಕೇಳಲೇಬೇಕಾಗಿರೋಂಥ ಕ್ವೆಶನ್ ಅದಂತೂ. ಯಾಕಂತಂದರೆ ಯಾವಾಗ ಡಿಸ್ಟ್ರಿಕ್ಟ್ ಕ್ರಿಯೇಟ್ ಮಾಡಿದ್ದಾರೆ, ಆ ಯಾವ ಡಿಸ್ಟ್ರಿಕ್ಟಿಂದ ಕ್ರಿಯೇಟ್ ಮಾಡಿದ್ದಾರೆ ಅದನ್ನು ಕೂಡ ಕೇಳ್ತಾರೆ. ಅದ್ರ ಜೊತೆಗೆ ಹೊಸ ಡಿಸ್ಟ್ರಿಕ್ಟಿನ ಹೆಸರೇನು ಅದನ್ನು ಕೂಡ ಕೇಳ್ತಾರೆ. ಗೊತ್ತಿದ್ದರೆ ಕಮೆಂಟ್ ಸೆಕ್ಷನಲ್ಲಿ ಕಮೆಂಟ್ ಮಾಡಿ. ನೆಕ್ಸ್ಟು ಫಾದರ್ ಆಫ್ ಇಂಡಿಯನ್ ರಿನೈಸೆನ್ಸ್ ಅಂತ ನಾವು ಯಾರಿಗೆ ಕರಿತೀವಿ ಅಂತಂದರೆ ರಾಜಾರಾಮ್ ಮೋಹನ್ ರಾಯ್ ಅವ್ರನ್ನ ಕರಿತೀವಿ. ಸೊ ನೋಡಿ, ರಾಮ್ ಮೋಹನ್ ರಾಯ್ ಅಥವಾ ರಾಜಾರಾಮ್ ಮೋಹನ್ ರಾಯ್ ಇದು ಸೋಷಿಯಲ್ ರಿಲಿಜಿಯಸ್ ರಿಫಾರ್ಮ್ ಮೂಮೆಂಟ್ಸ್ ಅಂತ ನಾವು ಮಾಡರ್ನ್ ಇಂಡಿಯಾ ಹೇಳ್ತೀವಲ್ಲ, ಸೊ ಮಾಡರ್ನ್ ಇಂಡಿಯಾದಲ್ಲಿ ಇಂಪಾರ್ಟೆಂಟ್ ಟಾಪಿಕ್ಸ್ ಇರ್ತವೆ. ಸೊ ಮಾಡರ್ನ್ ಇಂಡಿಯಾದಲ್ಲಿ ನಾವು ಫಸ್ಟೊಂದು ನೋಡ್ಕೋಬೇಕು ಅಂತಂದರೆ ಯುರೋಪಿಯನ್ಸು ಯಾವಾಗ ಬಂದಿದ್ದರು, ಅದಾದಮೇಲೆ ಯಾವ್ಯಾವ ಥರದ್ದು ವಾರ್ಸ್ ಆಯಿತು ಅವೆಲ್ಲದೂ ಕೂಡ ಇಂಪಾರ್ಟೆಂಟು. ಅದಾದಮೇಲೆ ಅವರು ಮಾಡಿರುವಂಥದ್ದು ನಮಗೆ ಇಲ್ಲಿ ಲ್ಯಾಂಡ್ ರಿಫಾರ್ಮ್ಸು ಅದು ಇಂಪಾರ್ಟೆಂಟ್ ಆಗುತ್ತೆ. ಅದಾದಮೇಲೆ ಎಜುಕೇಷನಲ್ಲಿ ರಿಫಾರ್ಮ್ಸು ಮತ್ತು ಅವ್ರು ಬಂದಿರೋವಂಥ ಕಮಿಟೀಸ್ಗಳು ಅದು ಇಂಪಾರ್ಟೆಂಟ್ ಆಗುತ್ತೆ. ಥರ್ಡ್, ಅವ್ರು ಮಾಡ್ಕೊಂಡಿರೋಂಥ ಆ್ಯಕ್ಟ್ಸ್ಗಳೆಲ್ಲದು ಕೂಡ ಇಂಪಾರ್ಟೆಂಟು. ಫೋರ್ತ್ ಮೋಸ್ಟ್ ಇಂಪಾರ್ಟೆಂಟ್ ಏನು ಅಂತಂದರೆ ಸೋಷಿಯೋ ರಿಲಿಜಿಯಸ್ ರಿಫಾರ್ಮ್ ಮೂಮೆಂಟ್ಸು. ಸೊ ರಾಮ್ ಮೋಹನ್ ರಾಯ್ ಅವರಾಗಿರ್ಬೋದು, ಇಲ್ಲಾಂತಂದರೆ ಫೂಲೆ ಅವರಾಗಿರ್ಬೋದು, ಈ ಥರದ್ದು ಎಲ್ಲ ರಿಫಾರ್ಮಿಸ್ಟ್ ಎಲ್ಲ ಏನೇನು ಬಂದಿದ್ರಲ್ಲ ಈ ಟೈಮಲ್ಲಿ, ಅವ್ರು ಎಲ್ಲರ ಬಗ್ಗೆನೂ ಕೂಡ ತುಂಬ ಇಂಪಾರ್ಟೆಂಟ್. ಯಾಕಂತಂದರೆ ಸೊಸೈಟಿನ ರಿಫಾರ್ಮ್ ಮಾಡಬೇಕು ಅಂತ ಹೇಳ್ಬಿಟ್ಟು ಎಜುಕೇಟೆಡ್ ಕ್ಲಾಸು ಫಸ್ಟ್ ಟೈಮ್ ಬಂದಿತ್ತು. ಇವರೇ ನೆಕ್ಸ್ಟು ಹೋಗ್ಬಿಟ್ಟು ನಮ್ಮಲ್ಲಿ ಇಲ್ಲಿ ಮಾಡರೇಟ್ಸು ಆ ಥರದ್ದೆಲ್ಲ ಫಾರ್ಮ್ ಮಾಡಿರೋವಂಥದ್ದು. ಅಂತಂದರೆ ನೆಕ್ಸ್ಟ್ ಅಪ್ಲಿಫ್ಟು ಅವರೇ ಮಾಡಿರೋವಂಥದ್ದು ಎಜುಕೇಟೆಡ್ ಕ್ಲಾಸು. ಸೊ ಅದಕ್ಕೋಸ್ಕರ ಅವ್ರು ಫಾರ್ಮ್ ಮಾಡಿರೋವಂಥದ್ದು ಅವೇರ್ನೆಸ್ಗೋಸ್ಕರ ಏನೇನು ಮಾಡ್ತಾಯಿದ್ರು ಅದನ್ನೆಲ್ಲನೂ ಕೂಡ ಹೇಳ್ಕೋಬೇಕು. ಅವೆಲ್ಲದೂ ಕೂಡ ಮೋಸ್ಟ್ ಇಂಪಾರ್ಟೆಂಟು, ಕೇಳ್ತಾ ಇರ್ತಾರೆ. ಅವರು ಏನೇನು ಸಭಾಗಳು ಫಾರ್ಮ್ ಮಾಡಿದರು, ನ್ಯೂಸ್ ಪೇಪರ್ಗಳೆಲ್ಲ ಏನೇನು ಫಾರ್ಮ್ ಮಾಡ್ತಾಯಿದ್ರು, ಯಾವ್ದು ಅಗೇನ್ಸ್ಟ್ ಫೈಟ್ ಮಾಡಿದ್ರು ಅಂತ. ಅದೇ ಥರ ನಾವು ಇವತ್ತು ರಾಜಾರಾಮ್ ಮೋಹನ್ ರಾಯ್ ಅವ್ರ ಬಗ್ಗೆ ನೋಡ್ಕೊಳ್ಳೋಣ. ಸೊ ರಾಜಾರಾಮ್ ಮೋಹನ್ ರಾಯ್ ಅವ್ರನ್ನ ಫಾದರ್ ಆಫ್ ಇಂಡಿಯನ್ ರಿನೈಸೆನ್ಸ್ ಅಂತ ಹೇಳ್ಬಿಟ್ಟು ಕರೀತಾರೆ. ಸೊ ಇವ್ರು ನೋಡಿ, ಸತಿ, ಚೈಲ್ಡ್ ಮ್ಯಾರೇಜು,
ಸೋಷಿಯಲ್ ಡಿವಿಷನ್ಸು ಇವೆಲ್ಲದಕ್ಕೂ ಅಗೇನ್ಸ್ಟ್ ಆಗಿದ್ದರು. ಅದ್ರ ಜೊತೆಗೆ ಇವರು ಫಾರ್ಮ್ ಮಾಡಿದ್ದು ಬ್ರಹ್ಮ ಸಭಾ, ಸಮಾಜ ಅಲ್ಲ ಬ್ರಹ್ಮ ಸಭಾ, ಆಯಿತಾ. ಸೊ ಬ್ರಹ್ಮ ಸಭಾ ಅಂತ ಹೇಳ್ಬಿಟ್ಟು ನೆನ್ಪಿಟ್ಕೊಂಡಿರಿ. ನೆಕ್ಸ್ಟು ಇಲ್ಲಿ ನೋಡಿ ಲಿಟ್ರರಿ ವರ್ಕು, ಅವ್ರು ಬರೆದಿರೋಂಥ ವರ್ಕ್ಸ್ ಯಾವುದಾದಿದೆ ಅಂತಂದರೆ ಮೋಸ್ಟ್ ಇಂಪಾರ್ಟೆಂಟ್ ಅದರಲ್ಲಿ ಗಿಫ್ಟ್ ಟು ಮೋನೋಥೀಸ್ ಅಂತ, ಗಿಫ್ಟ್ ಟು ಮೋನೋಥೀಸ್. ಇದನ್ನು ತುಫತ್ ಉಲ್ ಮುವಹಿದ್ದೀನ್ ಅಂತಲೂ ಕೂಡ ಕರೀತಾರೆ. 1803 ಬಂದಿತ್ತು. ಅದಾದಮೇಲೆ ಇನ್ನೊಂದು ಪರ್ಸೆಪ್ಟ್ಸ್ ಆಫ್ ಜೀಸಸ್, ಇದನ್ನು 1820 ರಿಲೀಸ್ ಮಾಡಿದರು. ಇವರು ಬರೆದಿರುವಂಥ ಜರ್ನಲ್ ನಾವು ನೋಡಬೇಕು ಅಂತಂದರೆ ಇದು ನೋಡಿ, ಮೀರತ್ ಉಲ್ ಅಕ್ಬರ್. ಅದ್ರ ಜೊತೆಗೆ ಇವರ ನ್ಯೂಸ್ ಪೇಪರ್ ಬಂದ್ಬಿಟ್ಟು ನಮಗೆ ಸಂಬದ್ ಕೌಮುಡಿ, ಆಯಿತಾ. ಸಂಬದ್ ಕೌಮುಡಿ ಇವೆಲ್ಲದೂ ಕೂಡ ತುಂಬ ಇಂಪಾರ್ಟೆಂಟು. ಸೊ ಇವಾಗ ಇವತ್ತಿನ ಟಾಪಿಕ್ ಬಂದ್ಬಿಟ್ಟು ನಾವು ಪ್ಲಾಂಟ್ ಆ್ಯಂಡ್ ಎನಿಮಲ್ ಸೆಲ್ ನೋಡ್ಕೊಳ್ಳೋಣ ನೆಕ್ಸ್ಟ್ ಪೇಜಲ್ಲಿ. ಸೊ ಪ್ಲಾಂಟ್ ಸೆಲ್ಲು, ಎನಿಮಲ್ ಸೆಲ್ಲು ಮೋಸ್ಟ್ ಇಂಪಾರ್ಟೆಂಟ್ ಏನು ಇದರಲ್ಲಿ ಅಂತಂದರೆ ಮುಂಚೆನೇ ಹೇಳಿರೋಂಗೆ ಡಿಫ್ರೆನ್ಸಸ್ಸು, ಕರೆಕ್ಟ್ ಅಲ್ವಾ. ಸೊ ಮೋಸ್ಟ್ ಇಂಪಾರ್ಟೆಂಟ್ ಬಂದ್ಬಿಟ್ಟು ನಮಗೆ ಡಿಫ್ರೆನ್ಸಸ್ ಆಗಿರುತ್ತೆ. ಸೊ ಏನೇನು ಡಿಫ್ರೆನ್ಸ್ ಇರುತ್ತೆ ಅಂತ ಹೇಳ್ಬಿಟ್ಟು ನಾವು ನೋಡ್ಕೊಳ್ಳೋಣ. ಪ್ಲಾಂಟ್ ಸೆಲ್ ಅಂತಂದರೆ ಇದರಲ್ಲಿ ಸೆಲ್ ವಾಲ್ ಇರುತ್ತೆ, ತುಂಬ ಇಂಪಾರ್ಟೆಂಟ್ ಇದು. ಆ್ಯನಿಮಲ್ ಸೆಲ್ಲಲ್ಲಿ ಸೆಲ್ ವಾಲ್ ಇರಲ್ಲ, ಇದರಲ್ಲಿ ಇವುಗಳ ಫಂಕ್ಷನ್ಸು ಕೂಡ ನಾವು ನೋಡ್ಕೊಳ್ಳೋಣ. ಸೊ ವ್ಯಾಕ್ಯೂಲು ಇದರಲ್ಲಿ ದೊಡ್ಡದಾಗಿರುತ್ತೆ, ಲಾರ್ಜ್ ಇರುತ್ತೆ. ಇದರಲ್ಲಿ ಆ್ಯನಿಮಲ್ ಸೆಲ್ಲಲ್ಲಿ ವ್ಯಾಕ್ಯೂಲು ಕೂಡ ಇರುತ್ತೆ, ಬಟ್ ಅದು ಸ್ಮಾಲ್ ಆಗಿರುತ್ತೆ. ಸೊ ವ್ಯಾಕ್ಯೂಲು ಇದು ಸ್ಮಾಲ್ ಆಗಿರುತ್ತೆ, ಚಿಕ್ಕದಾಗಿರುತ್ತೆ, ಒಟ್ಟಿನಲ್ಲಿ ಇರುತ್ತೆ. ನೆಕ್ಸ್ಟು ಇದರಲ್ಲಿ ಪ್ಲಾಂಟ್ ಸೆಲ್ಲಲ್ಲಿ ಪ್ಲಾಸ್ಟಿಡ್ಸ್ ಇರ್ತವೆ, ಆ್ಯನಿಮಲ್ ಸೆಲ್ಲಲ್ಲಿ ಪ್ಲಾಸ್ಟಿಡ್ಸು ಇರಲ್ಲ. ಇವೆಲ್ಲದರದ್ದು ಫಂಕ್ಷನ್ಸು ಕೂಡ ನಾವು ನೋಡ್ಕೊಳ್ಳೋಣ, ಯಾಕಂತಂದರೆ ಫಂಕ್ಷನ್ಸ್ ಇಂಪಾರ್ಟೆಂಟ್ ಆಗುತ್ತೆ. ಅದನ್ನೇ ಸಪ್ರೇಟಾಗಿ ಕ್ವೆಶನ್ಸಲ್ಲೂ ಕೂಡ ಕೇಳ್ತಾರೆ. ನೆಕ್ಸ್ಟು ನಾವು ನೋಡ್ಕೋಬೇಕು ಅಂತಂದರೆ ಇದರಲ್ಲಿ ಸೆಂಟ್ರೋಸೋಮ್ಸ್ ಇರಲ್ಲ, ಇದರಲ್ಲಿ ಸೆಂಟ್ರೋಸೋಮ್ಸ್ ಇರುತ್ತೆ. ಆ್ಯನಿಮಲ್ ಸೆಲ್ಲಲ್ಲಿ ಸೆಂಟ್ರೋಸೋಮ್ಸ್ ಇರುತ್ತೆ. ನೆಕ್ಸ್ಟ್ ನಾವು ನೋಡಬೇಕು ಅಂತಂದರೆ ಸಿಲಿಯಾ ಮತ್ತು ಲೈಸೋಸೋಮ್ಸ್ ಇರಲ್ಲ, ಇದರಲ್ಲಿ ಸಿಲಿಯಾ ಮತ್ತು ಲೈಸೋಸೋಮ್ಸ್ ಇರುತ್ತೆ, ಆಯಿತಾ. ಸೊ ಇಲ್ಲಿ ಕರೆಕ್ಷನ್ ಮಾಡ್ಕೊಂಬಿಡಿ ಅದನ್ನು. ಸೊ ಇದರಲ್ಲಿ ಸಿಲಿಯಾ ಮತ್ತು ಲೈಸೋಸೋಮ್ಸ್ ಇರುತ್ತೆ. ಸೊ ಈಗ ಸೆಲ್ ವಾಲು ಪ್ಲಾಂಟ್ ಸೆಲ್ಲಲ್ಲಿ ಇರುತ್ತೆ. ಲಾಸ್ಟ್ ಇಯರು ಕೂಡ UPSCಯಲ್ಲಿ ಪ್ರಿಲಿಮ್ಸಲ್ಲಿ ಕೇಳಿದ್ರಿ ಇದು. ಸೊ ಸಿಂಪಲ್ ಕ್ವೆಶನ್, ಬಟ್ ಅಂದ್ರೂ ಕೂಡ ಇದು ಕನ್ಫ್ಯೂಸ್ ಆಗೋಂಥ ಚಾನ್ಸಸ್ ಇರುತ್ತೆ. ಸೊ ಸೆಲ್ ವಾಲ್ ಇರುತ್ತೆ. ಸೊ ಪ್ರೊಟೆಕ್ಷನ್ ಮಾಡ್ಕೊಳ್ಳೋದಕ್ಕೆ ಸೆಲ್ಲಿಗೆ ಒಂದು ವಾಲ್ ಇರುತ್ತೆ. ಸೊ ಇವಾಗ ಎಲ್ಲದರದ್ದು ಒಂದೊಂದು ಸರಿ ಫಂಕ್ಷನ್ನ ನಾವು ನೋಡ್ಕೊಳ್ಳೋಣ. ಸೊ ವ್ಯಾಕ್ಯೂಲ್ ಬಂದ್ಬಿಟ್ಟು ಯಾವುದರಲ್ಲಿ ಇರುತ್ತೆ? ಸೊ ವ್ಯಾಕ್ಯೂಲ್ ಬಂದ್ಬಿಟ್ಟು ಪ್ಲಾಂಟ್ ಸೆಲ್ಲಲ್ಲೂ ಇರುತ್ತೆ, ಆ್ಯನಿಮಲ್ ಸೆಲ್ಲಲ್ಲೂ ಇರುತ್ತೆ. ಸೊ ವ್ಯಾಕ್ಯೂಲಿನ ಮೀನಿಂಗ್ ಏನು ಅಂತಂದರೆ ಇದೊಂದು ಸ್ಪೇಸು ಎಂಟಿ ಇರುತ್ತೆ. ಸೊ ಖಾಲಿ ಜಾಗ ಇದ್ದರೆ ಅದನ್ನು ವ್ಯಾಕ್ಯೂಲ್ ಅಂತ ಹೇಳ್ಬಿಟ್ಟು ಕರಿತೀವಿ. ಸೊ ವ್ಯಾಕ್ಯೂಲ್ನ ನೀವು ಒಂಥರ ಸ್ಟೋರ್ ರೂಮ್ ಅಂತ ಹೇಳ್ಬಿಟ್ಟು ನೆನ್ಪಿಟ್ಕೊಂಡಿರಿ. ಸೊ ಸುಮ್ಮನೆ ಇಲ್ಲಿ ಬರೆದಿರ್ತೀನಿ, ಇದನ್ನು ನೀವು ಆನ್ಸರಲ್ಲಿ ಬರೆಯೋಕೆ ಹೋಗ್ಬಿಡಿ, ನೆನ್ಪಿಟ್ಕೊಳ್ಳೋದಕ್ಕಷ್ಟೇ. ಸ್ಟೋರ್ ರೂಮ್ ಅಂತ ನೆನ್ಪಿಟ್ಕೊಂಡಿರಿ. ಸೊ ಸ್ಟೋರ್ ರೂಮ್ ಅಂತಂದರೆ ಏನು? ಎಲ್ಲ ಥರದ್ದು ಸಬ್ಸ್ಟೆನ್ಸ್ಗಳನ್ನ ಸ್ಟೋರ್ ಮಾಡ್ಕೊಳ್ಳೋವಂಥದ್ದು. ಸೊ ಫುಡ್ಡು, ನ್ಯೂಟ್ರಿಯೆಂಟ್ಸು, ವೇಸ್ಟ್ ಪ್ರಾಡಕ್ಟ್ಸು ಕೂಡ ಸ್ಟೋರ್ ಮಾಡ್ಕೊಳ್ಳುತ್ತೆ. ಸೊ ಅದಕ್ಕೆ ಅದನ್ನು ವ್ಯಾಕ್ಯೂಲ್ ಅಂತ ಹೇಳ್ಬಿಟ್ಟು ಕರಿತೀವಿ, ಸ್ಟೋರ್ ರೂಮ್ ಅದು. ನೆಕ್ಸ್ಟು ನಾವು ನೋಡಬೇಕು ಅಂತಂದರೆ ಪ್ಲಾಸ್ಟಿಡ್ಸ್, ತುಂಬ ಇಂಪಾರ್ಟೆಂಟ್ ಇದು. ಸೊ ನೋಡಿ, ಪ್ಲಾಸ್ಟಿಡ್ಸು ನಾವು ಡಿಫ್ರೆನ್ಸಲ್ಲೇ ನೋಡ್ಕೊಂಡ್ರಂಗೆ ಇದು ಬರೀ ಪ್ಲಾಂಟ್ ಸೆಲ್ಲಲ್ಲಿ ಅಷ್ಟೇ ಇರುತ್ತೆ, ಆ್ಯನಿಮಲ್ ಸೆಲ್ಲಲ್ಲಿ ಇರಲ್ಲ. ಇದೊಂಥರ ಡಬಲ್ ಮೆಂಬ್ರೇನ್ ಇರೋವಂಥ ಆರ್ಗನ್ನು. ಸೊ ಡಬಲ್ ಮೆಂಬ್ರೇನು ಇರೋವಂಥ ಒಂದು ಆರ್ಗ್ಯಾನಲ್ಲು, ಆಯಿತಾ. ಸೊ ಇದು ಪ್ಲಾಂಟ್ ಸೆಲ್ಲಲ್ಲಿ ಇರುತ್ತೆ ಮತ್ತು ಆಲ್ಗೆಯಲ್ಲೂ ಕೂಡ ಇರುತ್ತೆ, ಆಯಿತಾ. ಆಲ್ಗೆಯಲ್ಲೂ ಕೂಡ ಫೋಟೋಸಿಂಥಸಿಸ್ ಆಗುತ್ತೆ. ಸೊ ಅದಕ್ಕೆ ಆಲ್ಗೆಯಲ್ಲೂ ಕೂಡ ಇದು ಇದ್ದೇ ಇರುತ್ತೆ. ಸೊ ಅದಕ್ಕೆ ಇದು ಏನು ಫಂಕ್ಷನ್, ಇದ್ರದ್ದು ಕೆಲಸ ಏನಿದು ಅಂತಂದರೆ ಇದು ನೋಡಿ ಫುಡ್ಡನ್ನ ಮ್ಯಾನುಫ್ಯಾಕ್ಚರು ಕೂಡ ಮಾಡುತ್ತೆ ಮತ್ತು ಫುಡ್ಡನ್ನ ಸ್ಟೋರು ಕೂಡ ಮಾಡ್ಕೊಳ್ಳುತ್ತೆ. ಸೊ ಇದೊಂದು ಸುಮ್ಮನೆ ಒಂಥರ ಫ್ರಿಜ್ಜು ಅಥವಾ ಕಿಚನ್ನು ಆ ಥರದ್ದು ಏನಾರು ಅಂತ ಹೇಳ್ಬಿಟ್ಟು ಅಂದ್ಕೊಂಡಿರಿ. ಇದರಲ್ಲಿ ಪಿಗ್ಮೆಂಟ್ಸ್ ಇರ್ತವೆ. ಫೋಟೋಸಿಂಥಸಿಸ್ ಮಾಡ್ಕೊಳ್ಬೇಕು ಅಂತಂದರೆ ಪಿಗ್ಮೆಂಟ್ಸ್ ಏನೇನಿರ್ತಾವಲ್ಲ ಅವೆಲ್ಲದು ಕೂಡ ಇದರಲ್ಲಿ ಇರುವಂಥದ್ದು. ಸೊ ಇವಾಗ ನಾವು ಪ್ಲಾಸ್ಟಿಡ್ಸ್ ನೋಡ್ಕೋಬೇಕು ಅಂತಂದರೆ ಇದರಲ್ಲಿ ಟೈಪ್ಸ್ ನೋಡ್ಕೊಳ್ಳೋಣ. ಟೈಪ್ಸ್ ಇಂಪಾರ್ಟೆಂಟು, ಯಾಕಂತಂದರೆ ಟೈಪ್ಸಲ್ಲೇ ಫಂಕ್ಷನ್ಸ್ ಇರ್ತವೆ. ಸೊ ಟೈಪ್ಸಲ್ಲಿ ಫಸ್ಟ್ ಒಂದು ಬಂದ್ಬಿಟ್ಟು ನಮಗೆ ಕ್ಲೋರೋಪ್ಲಾಸ್ಟ್ ಇರುತ್ತೆ. ಕ್ಲೋರೋಪ್ಲಾಸ್ಟ್ ಏನು ಮಾಡುತ್ತೆ ಅಂತಂದರೆ
ಸಿಂಥಸೈಸ್ ಮಾಡುತ್ತೆ, ಫುಡ್ಡನ್ನು ಸಿಂಥಸೈಸ್ ಮಾಡುತ್ತೆ ಕ್ಲೋರೋಪ್ಲಾಸ್ಟು. ನೆಕ್ಸ್ಟು ಬಂದ್ಬಿಟ್ಟು ನಮಗೆ ಕ್ರೋಮೋಪ್ಲಾಸ್ಟ್, ಕ್ಲೋರೋಪ್ಲಾಸ್ಟು ಮತ್ತು ಕ್ಲೋರೋಪ್ಲಾಸ್ಟ್ ಅಂತಂದ್ರೇನು, ಅದು ಪ್ಲಾಸ್ಟಿಡ್ಡು, ಕರೆಕ್ಟ್ ಅಲ್ವಾ? ಪ್ಲಾಸ್ಟಿಡಲ್ಲೇ ಒಂದು ಟೈಪ್ ಇದು. ಇದೇನು ಮಾಡುತ್ತೆ ಅಂತಂದರೆ ಕಲರ್ಸ್ ಕೊಡುತ್ತೆ. ಈ ಎಕ್ಸಾಂಪಲ್ಲು ಫ್ರೂಟ್ಸು, ಫ್ಲವರ್ಸು ಎಲ್ಲ ಬೇರೆ ಬೇರೆ ಕಲರ್ಸ್ ಇರುತ್ತಲ್ಲ, ಅದಕ್ಕೆ ರೀಸನ್ ಯಾವ ಪ್ಲಾಸ್ಟಿಡ್ಡು ಅಂತಂದರೆ ಅದು ಕ್ರೋಮೋಪ್ಲಾಸ್ಟ್, ಕರೆಕ್ಟಾ? ನೆಕ್ಸ್ಟು ನಾವು ನೋಡ್ಕೋಬೇಕು ಅಂತಂದರೆ ಜರ್ನ್ತೋಪ್ಲಾಸ್ಟ್ ಅಂತ. ಇದೇನು ಮಾಡುತ್ತೆ ಅಂತಂದರೆ ಇವಾಗ ಲೀವ್ಸ್ಗಳಿಗೆ ಅಥವಾ ಎಲೆಗಳಿಗೆ ಯಾವ ಥರ ವಯಸ್ಸಾಗ್ತಾ ಹೋಗ್ತಾ ಇರುತ್ತಲ್ಲ, ಆ ಟೈಮಲ್ಲಿ ಆ ಆರ್ಗನಲ್ಲಿಂದು ಏನು ಫೋಕಸ್ ಇರುತ್ತಲ್ಲ ಅದನ್ನು ಬೇರೆ ಆರ್ಗನಲ್ಲಿಗೆ ಶಿಫ್ಟ್ ಮಾಡ್ತಾ ಇರುತ್ತೆ. ಸೊ ಹೆಲ್ಪ್ಸ್ ಟು ಕನ್ವರ್ಟ್ ಇಂಟು ಅದರ್ ಆರ್ಗನಲ್. ನೆಕ್ಸ್ಟ್ ಬಂದ್ಬಿಟ್ಟು ನಮಗೆ ಲ್ಯೂಕೋಪ್ಲಾಸ್ಟ್. ಇದು ಬಂದ್ಬಿಟ್ಟು ಕಲರ್ಲೆಸ್ ಪಿಗ್ಮೆಂಟ್ಸ್. ಲ್ಯೂಕೋಪ್ಲಾಸ್ಟ್ ಬಂದ್ಬಿಟ್ಟು ಕಲರ್ಲೆಸ್ ಪಿಗ್ಮೆಂಟ್ಸು. ಸೊ ಈಗ ಪ್ಲಾಸ್ಟಿಡ್ಸ್ ಬಗ್ಗೆ ನೋಡ್ಕೊಂಡ್ವಿ, ಅದಾದಮೇಲೆ ವ್ಯಾಕ್ಯೂಲ್ ಬಗ್ಗೆ ನೋಡ್ಕೊಂಡಿವಿ. ಅದಾದಮೇಲೆ ನಾವು ಇವಾಗ ನೆಕ್ಸ್ಟ್ ನೋಡ್ಕೋಬೇಕಾಗಿರುವಂಥದ್ದು ಸೆಂಟ್ರೋಸೋಮ್ಸ್. ಸೊ ಸೆಂಟ್ರೋಸೋಮ್ಸ್ ಅಂತ ಹೇಳ್ಬಿಟ್ಟು ನಾವು ನೋಡ್ಕೋಬೇಕು ಅಂತಂದರೆ ಇದು ಬರೀ ಆ್ಯನಿಮಲ್ಸಲ್ಲಿ ಅಷ್ಟೇ ಇರುತ್ತೆ. ಯಾಕಂತಂದರೆ ನಾವಿಲ್ಲಿ ನೋಡ್ಕೊಂಡಿದ್ದೀವಿ ನೋಡಿ, ಸೆಂಟ್ರೋಸೋಮ್ಸು, ಸಿಲಿಯಾ ಮತ್ತು ಲೈಸೋಸೋಮ್ಸು ಇದು ಪ್ಲಾಂಟ್ಸಲ್ಲಿ ಇರಲ್ಲ, ಬರೀ ಆ್ಯನಿಮಲ್ಸಲ್ಲಿ ಅಷ್ಟೇ ಇರುತ್ತೆ. ಸೊ ಸೆಂಟ್ರೋಸೋಮ್ಸ್ ಅಂತಂದರೆ ಏನು, ಇದೊಂಥರ ಪರ್ಪೆಂಡಿಕ್ಯುಲರ್ ಆಗಿರುವಂಥ ಈ ಥರದೊಂಥರ ಟ್ಯೂಬ್ಸ್ ಇರುತ್ತೆ. ಸೊ ಈ ಥರ ಪರ್ಪೆಂಡಿಕ್ಯುಲರ್ ಆಗಿರುವಂಥ ಇದೊಂದು ಟ್ಯೂಬ್ಸ್ ಇರುತ್ತೆ. ಇದೇನು ಮಾಡುತ್ತೆ ಅಂತಂದರೆ ಒಂಥರ ಸುಮ್ಮನೆ DNA ಥರ ಇರುತ್ತೆ. ಇದೇನು ಮಾಡುತ್ತೆ ಅಂತಂದರೆ ಇದು ಸೆಲ್ ಡಿವಿಷನ್ ಏನಾಗ್ತಾ ಇರುತ್ತಲ್ಲ, ಆ ಟೈಮಲ್ಲಿ ಪೇರೆಂಟ್ ಸೆಲ್ಲಿಂದ ಡಾಟರ್ ಸೆಲ್ಲಿಗೆ ತೊಗೊಂಡು ಬರುತ್ತೆ ಇದು. ಸೊ ಒಂಥರ ಸೆಲ್ ಡಿವಿಷನ್ನಿಂದ ಇದು ಸೆಂಟ್ರೋಸೋಮ್ ಪೇರೆಂಟ್ ಸೆಲ್ಲಿಂದ ಇದೇನು ಮಾಡುತ್ತೆ ಅಂತಂದರೆ ಡಾಟರ್ ಸೆಲ್ಲಿಗೆ ತೊಗೊಂಬರುತ್ತೆ. ನೆಕ್ಸ್ಟ್ ಬಂದ್ಬಿಟ್ಟು ಸಿಲಿಯಾನ ನಾವು ನೋಡ್ಕೋಬೇಕು ಅಂತಂದರೆ ಇದು ಕೂಡ ನಾವು ನೋಡಿರೋಂಗೆ ಆ್ಯನಿಮಲ್ಸಲ್ಲಿ ಇರುತ್ತೆ ಮತ್ತು ಮೈಕ್ರೋ ಆರ್ಗ್ಯಾನಿಸಮ್ಸಲ್ಲೂ ಕೂಡ ಇದು ಇರುತ್ತೆ. ಇದೇನು ಮಾಡುತ್ತೆ ಅಂತಂದರೆ ಸೆಲ್ಲು ಅಥವಾ ಗ್ರೂಪ್ ಆಫ್ ಸೆಲ್ನ ಏನು ಮಾಡುತ್ತೆ, ಮೂವ್ ಮಾಡ್ಕೊಳ್ಳೋದಕ್ಕೆ ಹೆಲ್ಪ್ಫುಲ್ ಮಾಡುತ್ತೆ. ಸೊ ಒಂದು ಕಡೆಯಿಂದ ಇನ್ನೊಂದು ಕಡೆ ಮೂವ್ ಮಾಡ್ಕೊಳ್ಳೋದಕ್ಕೆ, ಫ್ಲೂಯಿಡ್ಸು, ಮೆಟೀರಿಯಲ್ಸು ಎಲ್ಲದೂ ಟ್ರಾನ್ಸ್ಪೋರ್ಟ್ ಮಾಡ್ಕೊಳ್ಳೋದಕ್ಕೆ ಹೆಲ್ಪ್ಫುಲ್ ಆಗ್ತಾ ಇರುತ್ತೆ. ಅದ್ರ ಜೊತೆಗೆ ನಾವು ನೋಡ್ಕೋಬೇಕು ಅಂತಂದರೆ ನಮ್ಮದು ರೆಸ್ಪಿರೇಷನ್ ಏನು ಮಾಡ್ತೀವಲ್ಲ, ಉಸಿರೇನು ಆಡ್ತಾ ಇರ್ತೀವಿ, ಆ ರೆಸ್ಪಿರೇಟರಿ ಟ್ರ್ಯಾಕ್ಟಲ್ಲೂ ಕೂಡ ಸಿಲಿಯಾ ಇರುತ್ತೆ. ಈ ಥರ ಒಂಥರ ಸುಮ್ಮನೆ ಈ ಥರ ಸುಮ್ಮನೆ ಹೇರ್ ಥರ ಇರುತ್ತೆ ಅಂತ ಹೇಳ್ಬಿಟ್ಟು ಅಂದ್ಕೊಂಡಿರಿ. ಇದೇನು ಮಾಡುತ್ತೆ ಅಂತಂದರೆ ನಾವು ಉಸಿರು ತೊಗೊತಾ ಇರ್ಬೇಕಾದ್ರೆ ಡಸ್ಟು, ಸ್ಮಾಗು, ಬೇರೆ ಮೈಕ್ರೋ ಆರ್ಗ್ಯಾನಿಸಮ್ಸ್ ಎಲ್ಲದನ್ನೂ ಕೂಡ ನಾವು ತೊಗೊಂಡ್ಬಿಟ್ಟಿರ್ತೀವಿ ಒಳಗಡೆ. ಸೊ ಇದು ನಮ್ಮ ಲಂಗ್ಸ್ ಒಳಗಡೆ ಹೋಗ್ಲಿಲ್ದಂಗೆ ನಾವು ತಡೆಯುವಂಥದ್ದು. ಅದೇನು ಅಂತಂದರೆ ಸಿಲಿಯಾ. ನೆಕ್ಸ್ಟ್ ಬಂದ್ಬಿಟ್ಟು ನಮಗೆ ಲೈಸೋಸೋಮ್ಸ್. ಸೊ ಲೈಸೋಸೋಮ್ಸ್ಗೆ ಏನಂತ ಕರಿತೀವಿ ಅಂತಂದರೆ ಸುಸೈಡ್ ಬ್ಯಾಗ್ಸ್ ಅಂತಲೂ ಕೂಡ ಕರಿತೀವಿ. ಸುಸೈಡ್ ಬ್ಯಾಗ್ಸ್ ಆಫ್ ಸೆಲ್ ಅಂತಲೂ ಕೂಡ ಕರಿತೀವಿ. ಯಾಕಂತಂದರೆ ಇಲ್ಲಿ ಸೆಲ್ಯುಲರ್ ವೇಸ್ಟೇಜು ಬ್ರೇಕ್ ಡೌನ್ ಆಗ್ತಾ ಇರುತ್ತೆ. ಸೊ ಸೆಲ್ ವಾಲು ಎರಡರಲ್ಲೂ ಅಂತಂದರೆ ಪ್ಲ್ಯಾಂಟ್ಸಲ್ಲೆಲ್ಲ ಅಷ್ಟೇ ಇರುತ್ತೆ, ಆ್ಯನಿಮಲಲ್ಲಿ ಇರಲ್ಲ. ಇದು ವ್ಯಾಕ್ಯೂಲ್ ಬಂದ್ಬಿಟ್ಟು ಎರಡರಲ್ಲೂ ಕೂಡ ಇರುತ್ತೆ, ಬಟ್ ಪ್ಲ್ಯಾಂಟಲ್ಲಿ ದೊಡ್ಡದಾಗಿರುತ್ತೆ. ಪ್ಲಾಸ್ಟಿಡ್ಸ್ ಬರೀ ಪ್ಲ್ಯಾಂಟಲ್ಲಿ ಅಷ್ಟೇ ಇರುತ್ತೆ, ಆ್ಯನಿಮಲ್ಸಲ್ಲಿ ಇರಲ್ಲ. ಸೆಂಟ್ರೋಸೋಮ್ಸು, ಸಿಲಿಯಾ ಮತ್ತು ಲೈಸೋಸೋಮ್ಸ್ ಬರೀ ಆ್ಯನಿಮಲ್ಸಲ್ಲಿ ಇರುತ್ತೆ, ಪ್ಲ್ಯಾಂಟ್ಸಲ್ಲಿ ಇರಲ್ಲ. ಎಲ್ಲದರದ್ದು ಫಂಕ್ಷನ್ಸ್ ಏನೇನಿದ್ದಾವೆ ಅಂತ ಹೇಳ್ಬಿಟ್ಟು ನಾವು ನೋಡ್ಕೊಂಡಿದ್ದೀವಿ. ಸೊ ಇವುಗಳ PDF ನಿಮಗೇನಾದರೂ ಬೇಕಾಗಿದ್ದರೆ ಈ ನಂಬರಿಗೆ ನೀವು ಕಾಂಟ್ಯಾಕ್ಟ್ ಮಾಡ್ಕೊಂಡಿರ್ಬೋದು. ಸೊ ಈ ನಂಬರಿಗೆ ನೀವು ವಾಟ್ಸಪ್ ಮಾಡ್ಕೊಂಡಿದ್ರೆ ನಿಮಗೆಲ್ಲದು ನೋಟ್ಸು, ಕರೆಂಟ್ ಅಫೇರ್ಸ್ ಎಲ್ಲದು ಕೂಡ ಪ್ರೊವೈಡ್ ಮಾಡ್ತಾರೆ. ನಮ್ಮ ವಾಟ್ಸಪ್ ಗ್ರೂಪು ಕೂಡ ಜಾಯ್ನ್ ಆಗ್ಬೋದು. ಅಲ್ಲಿ ಡೈಲಿ ಇದರ ರಿಲೇಟೆಡ್ ನಿಮಗೆ PDFಸು ನಾವು ಏನೇನು ಅಪ್ಲೋಡ್ ಮಾಡ್ತಾ ಇರ್ತೀವಲ್ಲ ಅದರದ್ದೆಲ್ಲದ್ರದ್ದು ಕೂಡ ನೋಟ್ಸು ನಾವು ಅದರಲ್ಲೇ ಪ್ರೊವೈಡ್ ಮಾಡ್ತಾ ಇರ್ತೀವಿ. ನೀವು ಅಲ್ಲಿ ಕಾಂಟ್ಯಾಕ್ಟ್ ಮಾಡ್ಕೊಂಡಿರ್ಬೋದು. ನೆಕ್ಸ್ಟ್ ವಿಡಿಯೋಲಿ ಮತ್ತೆ ಸಿಗೋಣ.